ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ T20 ಪಂದ್ಯ ನಾಳೆ ನಡೆಯುತ್ತೆ. ಪುಣೆಯಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ T20 ಪಂದ್ಯ ನಾಳೆ ನಡೆಯುತ್ತೆ. ಈಗಾಗಲೇ ಸೀರೀಸ್ನಲ್ಲಿ ಭಾರತ ಮುನ್ನಡೆಯಲ್ಲಿದೆ 2-1. ಆದರೆ ಹೋದ ಮ್ಯಾಚು ಇಂಗ್ಲೆಂಡ್ ಗೆದ್ದು ಸ್ವಲ್ಪ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ಕೊಂಡಿದೆ. ಸೊ ಈ ಮ್ಯಾಚ್ನಲ್ಲಿ ಏನಾದರೂ ಚೇಂಜ್ ಮಾಡ್ಬೋದಾ, ಹಾಗೆ ಇನ್ನೂ ಹಲವು ವಿಷಯಗಳನ್ನು ಈ ಪ್ರಿವ್ಯೂವಲ್ಲಿ ನೋಡೋಣ. ಇವತ್ತು ಸಣ್ಣ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ. ನಾಳೆ ಪುಣೆಯಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ T20 ಪಂದ್ಯ ನಡೀತಾ ಇದೆ. ಸೊ ಹಿಂದಿನ ಪಂದ್ಯವನ್ನು ಇಂಗ್ಲೆಂಡ್ ಸಖತ್ತಾಗಿ ವಿನ್ ಆಗಿತ್ತು, ಡಿಫೆಂಡ್ ಕೂಡ ಮಾಡ್ಕೊಂಡಿತ್ತು ಟೋಟಲನ್ನು. ಸೊ ಭಾರತದ ಕಡೆ ಒಂದೆರಡು ಚೇಂಜಸ್ಗಳು ಆದರೆ ಆಶ್ಚರ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಒಂದೆರಡು ಚೇಂಜ್ ಮಾಡೋ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಸೊ ಹೋದ ಸ್ಕ್ವಾಡ್ ಹೀಗಿತ್ತು: ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಧ್ರುವ್ ಜುರೇಲ್, ಹಾರ್ದಿಕ್ ಪಾಂಡ್ಯ, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, ಮೊಹಮ್ಮದ್ ಶಮಿ, ರವಿ ಬಿಷ್ಣೋಯ್ ಮತ್ತು ವರುಣ್ ಚಕ್ರವರ್ತಿ ಇದ್ದರು. ಸೊ ಈ 4ನೇ ಪಂದ್ಯಕ್ಕಾಗಿ ಯಾವೆಲ್ಲ ಬದಲಾವಣೆ ಮಾಡ್ಬೋದು ಅಂದರೆ, ಹರ್ಷ್ದೀಪ್ ಸಿಂಗ್ ಅವರನ್ನು ಮತ್ತೊಮ್ಮೆ ಮ್ಯಾಚ್ನಲ್ಲಿ ತೊಗೊಂಡು ಬರ್ಬೋದು. ಸೊ ಅವರು ಮೋಸ್ಟ್ಲಿ ಬಿಷ್ಣೋಯ್ ಅವರ ಜಾಗದಲ್ಲಿ ಬರ್ಬೋದು ಅಂತ ಅನಿಸ್ತಾ ಇದೆ. ಸೊ ಶಮಿ ಅವ್ರನ್ನ ಆಡಿಸ್ತಾರೆ ಖಂಡಿತವಾಗ್ಲೂ. ಸೊ ಅದನ್ನು ಬಿಟ್ಟರೆ ಧ್ರುವ್ ಜುರೇಲ್ ಅವರನ್ನು ತೆಗೆದು ಶಿವಮ್ ದುಬೆ ಅವ್ರನ್ನ ಆಡಿಸ್ಬೋದು ಅಂತ ಅನಿಸ್ತಾ ಇದೆ. ಶಿವಮ್ ದುಬೆ ಆಲ್ರೌಂಡರ್ ಆಗಿದ್ದು ಸಖತ್ತಾಗಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಕೂಡ ಮಾಡ್ತಾರೆ. ಧ್ರುವ್ ಜುರೇಲ್ ಅಷ್ಟೊಂದು ಸಖತ್ತಾಗಿ ಕಂಡಿಲ್ಲ. ಸೊ ಅದು ಹೇಳಕ್ಕೆ ಬರಲ್ಲ, ಒಂದು ಚಾನ್ಸ್ ಕೊಟ್ಟರು. ಇಲ್ಲಾಂದರೆ ಶಿವಮ್ ದುಬೆ ಅಥವಾ ರಮಣ್ದೀಪ್ ಸಿಂಗ್ಗೆ ಒಂದು ಅವಕಾಶ ಸಿಗೋದಂತೂ ಪಕ್ಕ ಅಂತ ಅನಿಸ್ತಾ ಇದೆ. ಅದನ್ನು ಬಿಟ್ಟರೆ ಟಾಪ್ ಆರ್ಡರ್ ಏನೂ ಚೇಂಜ್ ಮಾಡಲ್ಲ ಅಂತ ಅನಿಸ್ತಾ ಇದೆ. ಸೊ ಮಾಡಿದರೆ ಇದೇ ಚೇಂಜ್ ಮಾಡ್ಬೋದು. ಇನ್ನು ಇಂಗ್ಲೆಂಡ್ ಅಂತೂ ಹೋದ ಮ್ಯಾಚ್ ವಿನ್ ಆಗಿ ಸೆಟ್ ಆಗಿರೋ ಥರ ಕಾಣ್ತಾ ಇದೆ. ಸೊ ಚೇಂಜಸ್ ಏನೂ ಮಾಡಲ್ಲ ಅಂತ ಅನ್ಕೋತೀನಿ ಅವರು. ಸೊ ಅವರು ಸೇಮ್ ಟೀಮನ್ನು ಆಡಿಸ್ಬೋದು. ಸೊ ಬ್ಯಾಟಿಂಗ್ ವಿಕೆಟ್ ಇರುತ್ತಾ, ಬಾಲಿಂಗ್ ವಿಕೆಟ್ ಇರುತ್ತಾ ಅಂತ ನೋಡಬೇಕು ಮೇಯ್ನಾಗಿ. ಸೊ ವಿಕೆಟಿಗೆ ಅನುಗುಣವಾಗಿ ಟೀಮನ್ನು ಮಾಡ್ಬೋದು ಭಾರತ ತಂಡ ಮುಂದಿನ ಪಂದ್ಯಕ್ಕಾಗಿ. ಸೊ ಇಂಟ್ರೆಸ್ಟಿಂಗ್ ಸೀರೀಸ್ ಆಗ್ತಾಯಿದೆ. ಯಾಕಂದರೆ ಮೊದಲ 2 ಪಂದ್ಯ ಭಾರತ ವಿನ್ ಆಗಿದ್ದರೆ, ಹೋದ ಪಂದ್ಯ ಇಂಗ್ಲೆಂಡ್ ಗೆದ್ದು ಸ್ವಲ್ಪ ಕಾನ್ಫಿಡೆನ್ಸನ್ನು ತಮ್ಮ ಕಡೆ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ 2 ಪಂದ್ಯ ಗೆಲ್ಲಬೇಕು ಅವರು ಸೀರೀಸ್ ವಿನ್ ಆಗಬೇಕು ಅಂದರೆ. ಆದರೆ ಭಾರತ 1 ಮ್ಯಾಚ್ ಗೆದ್ದರೆ ಆಯಿತು, ಈ ಸೀರೀಸು ನಮ್ಮದೇ ಆಗುತ್ತೆ. ಸೊ ನೋಡೋಣ ಏನು ಮಾಡ್ತಾರೆ. ಪುಣೆಯಲ್ಲಿ ಗೇಮ್ ಟ್ಯಾಕ್ಟಿಕ್ಸನ್ನು ಚೇಂಜ್ ಮಾಡ್ಕೊಂಡು ಬರ್ತಾರೆ ಅಂತ ನೋಡೋಣ. ಸೊ ಒಂದು ಮ್ಯಾಚ್ನಲ್ಲೂ ಭಾರತ ಬ್ಯಾಟಿಂಗ್ ಬಂದಿಲ್ಲ. 3 ಮ್ಯಾಚ್ ಇಂಗ್ಲೆಂಡೇ ಬ್ಯಾಟಿಂಗ್ ಮಾಡಿದ್ದು. ಸೊ ಭಾರತ ಏನಾದರೂ ಬ್ಯಾಟಿಂಗ್ ಬರುತ್ತಾ ಅಂತ ನೋಡಬೇಕು 4th ಮ್ಯಾಚಲ್ಲಿ. ಸೊ ನೋಡೋಣ ಯಾವ್ಯಾವ ಚೇಂಜಸ್ನೊಂದಿಗೆ ಏನೇನೆಲ್ಲ ಮಾಡ್ತಾರೆ ಮುಂದಿನ T20 ಪಂದ್ಯಕ್ಕಾಗಿ ಅಂತ. ನಾಳೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ T20 ಪಂದ್ಯ ನಡೀತಾ ಇದೆ ಪುಣೆಯಲ್ಲಿ. ಈ ಮ್ಯಾಚು Disney+ ಹಾಟ್‌ಸ್ಟಾರಲ್ಲಿ ಪ್ರಸಾರ ಆಗುತ್ತೆ. ಸೊ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್. ಥ್ಯಾಂಕ್ ಯು.